ಎರಡು ಮನೆ ಲಕ್ಷ್ಮಿಗಳು, ಎರಡು ಗಾಡಿ ಓನರು. ಕೆಲಸ ಏನಪ್ಪ ಅಂದರೆ ಸೆಟ್ಟೆ ಹಾಕ್ಸ್ಬೇಕು, ಇವೆಲ್ಲ ಇದೆಲ್ಲ ತೆಗೆಸ್ಬಿಟ್ಟು ಶೀಟೆ ಹಾಕಿಸ್ಬೇಕು. ನಮಸ್ಕಾರ ಗುರು, ಬೆಳಗಿನ ಶುಭೋದಯಗಳು. ಇವತ್ತೇನು ಕೆಲಸ ಇಲ್ಲ, ಇದು ರೇಡಿಯಂ ಕೆಲಸ ಐತೆ. ಇದು ಹಳೇದವ್ರದ್ದು ಏನು ರೇಡಿಯಂ ಐತೋ ಅದೆಲ್ಲ ಕಿತ್ತಾಕ್ಬಿಟ್ಟು ಅಷ್ಟು ಮಾತ್ರ ಹಾಕಿಸ್ತೀನಿ. ಇವಾಗ ಬಜೆಟು ಲೋ ಇದೆ, ಇನ್ನು ಬಜೆಟ್ ಲೋ ಇರೋ ಕಾರಣದಿಂದ ಬರೀ ಅಷ್ಟನ್ನು ಮಾತ್ರ ಡಿಸೈನ್ ಮಾಡ್ಕೊತೀನಿ. ಆಮೇಲೆ ಮಿಕ್ಕ ಕಾಸಾದಾಗ ಹಾಕಿಸ್ಕೊಳ್ಳೋದು ಅಷ್ಟೇ ಗುರು. ರೇಡಿಯಂ ಕೆಲಸ ಅಂತೂ ಆಗಲಿಲ್ಲ. ಅವ್ರು ಒಂದು ಅಂಗಡಿಗೆ ಹೋದೆ, ಅವರು ಅಂದರು ಇವತ್ತಾಗಲ್ಲ ನಾಳೆ ಬನ್ನಿ ಅಂದರು. ಇನ್ನೊಂದು ಅಂಗಡಿಗೆ ಹೋದೆ, ಅಲ್ಲಿ ಕ್ಲೋಸು. ನನಗೆ ಪರಿಚಯ ಇದ್ದಿದ್ದು 2 ಡೇ ಬಿಡ್ದಿಲ್ಲಿ, ಅವರು ಕ್ಲೋಸು ಅಂದರು. ಅದಕ್ಕೆ ಇವಾಗ ವೆಲ್ಡಿಂಗ್ ಹತ್ರ ಬಂದಿದ್ದೀನಿ. ಈಗ ವೆಲ್ಡಿಂಗ್ ಕೆಲಸ ಒಂದು ಮುಗಿಸ್ಕೊಂಬಿಟ್ರೆ ಆಗುತ್ತೆ. ನೋಡಬೇಕು, ವೆಲ್ಡಿಂಗ್ ಕೆಲಸ ಒಂದು ಮಾಡಿಸ್ಬೇಕು. ಈಗ ನಮ್ಮ ಡ್ಯಾಡಿ ಬರಬೇಕು, ಅವ್ರು ಮಾತಾಡ್ಬಿಟ್ಟು ನೋಡಬೇಕು ಅವ್ರು ಎಷ್ಟು ಹೇಳ್ತಾರೆ, ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ವೆಲ್ಡಿಂಗ್ ಕೆಲಸ ಮಾಡಿ ಅಲ್ಲಿ ಟೈರ್ ಹಾಕ್ಸಿ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಮಾಡಿಬಿಟ್ರೆ ಮುಗೀತು. ಬೇಕಾದ್ರೆ ರೇಡಿಯಂ ಇನ್ನೂ ಒಂದು 2-3 ತಿಂಗಳು ಬಿಟ್ಕೊಂಡು ಮಾಡಿಸ್ಕೊಂಡ್ರು ಆಯ್ತದೆ. ಸದ್ಯಕ್ಕೇನು ಅರ್ಜೆಂಟ್ ಇಲ್ಲ. ಅದು ನೋಡ್ತಾ ಇರ್ಬೋದು, ನಮ್ಮದು ಇನ್ನೊಂದು ಗಾಡಿನೂ ಸಹ ಬಂತು, ನಮ್ಮ ಡ್ಯಾಡಿನೂ ಸಹ ಬಂದರು. ಏನಿದ್ರು ಹೋಗಿ ಮಾತಾಡ್ತಾರೆ ನಮ್ಮಪ್ಪ. ನಾವು ಮಾತಾಡೋದಷ್ಟೇ. ಅದನ್ನು ಸೈಡ್ಗೆ ಹಾಕ್ಬಿಟ್ಟು, ಅದು ಇವತ್ತು ಆಯಿಲ್ ಚೇಂಜ್ಗೆ ಹೋಯ್ತದೆ. ಆಯಿಲ್ ಚೇಂಜು ಬ್ರೀಸಿಂಗ್ ಎಲ್ಲ ಮಾಡಿಸ್ಬೇಕು. ಅದು BS6 ಹೊಸ ಗಾಡಿ, 1 ವರ್ಷ ಅಷ್ಟೇ ಆಗಿರೋದು, ಶೋರೂಮ್ ಗಾಡಿ ಅದು. ಬನ್ನಿ ಹೋಗಿ ಮಾತಾಡೋಣ. ಇನ್ನು ಅಲ್ಲಿ ಹೋಗಿ ಆಲ್ಮೋಸ್ಟ್ ಒಳಗೆಲ್ಲ ತಿನ್ಕೊಬಿಟ್ಟದೆ. ಎಲ್ಲ ಸೆಟ್ಟೆ ಹಾಕ್ಸ್ಬೇಕು, ಇವೆಲ್ಲ ಇದೆಲ್ಲ ತೆಗೆಸ್ಬಿಟ್ಟು ಶೀಟೆ ಹಾಕಿಸ್ಬೇಕು. ನಾನು ಇಲ್ಲೇನೋ ಒಂದು ಚಿಕ್ಕ ಹೋಲ್ ಕಾಣ್ತಾ ಇತ್ತಲ್ಲ ಅಂದ್ಬಿಟ್ಟು ನಾನು ಅಂದ್ಕೊಂಡೆ, ಇನ್ನೊಂದು ಬಗಲೇ ಆಗ್ಬಿಟ್ಟೈತದಾಗೆ. ಬನ್ನಿ, ಈಗ ಸ್ಪಾನರ್ ಎತ್ಕೊಂಡಿದ್ದೀನಿ. ಬ್ಯಾಟ್ರಿ ಬಿಚ್ಚಾಕಬೇಕು. ಬ್ಯಾಟ್ರಿ ತಗೋ ವೆಲ್ಡಿಂಗ್ ಐತೆ, ಇಲ್ಲಿ ನೋಡ್ಬೋದು ಎಲ್ಲ ಬಿಟ್ಬಿಟ್ಟೈತಿ. ಇಲ್ಲೆಲ್ಲ ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಬೇಕು. ಅದಕ್ಕೇ ಸ್ಪಾನರ್ಗಳನ್ನೂ ಎತ್ಕೊಂಡಿದ್ದೀನಿ. ಬ್ಯಾಟ್ರಿನ ಬಿಚ್ಚಾಕ್ಬಿಟ್ಟು ಸೈಡಿಗೆ ಮಡಗಿರೋಣ, ನಮಗೆ ಸೇಫ್ಟಿ ಇಂಪಾರ್ಟೆಂಟ್. ಆಮೇಲೆ ಬ್ಯಾಟ್ರಿ ಮಾಡೋಕೆ ಬ್ಯಾಟ್ರಿ ಬೆಸ್ಟ್ ಆಗ್ಬಿಟ್ರೆ ನಾವು ಅದಕ್ಕೊಂದು 6-7 ಸಲ ಆಯ್ತದೆ ಹಾಕ್ಬೇಕು. ಆಮೇಲೆ ಅದಕ್ಕೇ ಬ್ಯಾಟ್ರಿ ಬಿಚ್ಚಾಕೋಣ ಬನ್ನಿ. ಕೆಲಸ ಏನಪ್ಪ ಅಂದರೆ ಇಲ್ಲಿ ಸೈಡು ಸೇಫ್ಟಿ ಆ್ಯಂಗಲ್ ಬರ್ತದೆ ಆ ಥರ. ಇದು ಬೆಂಡ್ ಆಗಿತ್ತು ಆಲ್ರೆಡಿ, ಇಲ್ಲೆಲ್ಲ ಕಟ್ ಮಾಡಿ ತೆಗ್ದವ್ರೆ. ಇದು ಬೆಂಡ್ ಆಗಿತ್ತು, ಇದು ಸ್ಟ್ರೈಟ್ ಮಾಡೋರು ಬಂಪರ್ ಆಲ್ರೆಡಿ. ಇಲ್ಲೆಲ್ಲ ಟಾಕ್ ಹಾಕಿಸ್ಬೇಕು, ಮತ್ತು ಇದು ಜಾಸ್ತಿ ಎತ್ತರ ಐತೆ, ಸ್ವಲ್ಪ ಗ್ಯಾಪ್ ಬರಬೇಕು. ಆಮೇಲೆ ಟೈರ್ಗೆ ಗಾಳಿ ಆಡೋಲ್ಲ. ಇದು ತೆಗ್ದು ಇಲ್ಲಿ ಟಾಕ್ ಹಾಕಿಸ್ಬೇಕು. ಅದಾದಮೇಲೆ ಅಷ್ಟೇ, ಬ್ಯಾಟ್ರಿ ಎಲ್ಲ ತೆಗ್ದಿದ್ದೀನಿ ಅಷ್ಟೇ. ಮತ್ತು ಇಲ್ಲಿಗೆ ಗ್ಯಾಸ್ ವೆಲ್ಡ್ ಮಾಡಿಸ್ಬೇಕಿದೆ. ಕಟ್ ಆಗ್ತಾನೆ ಇರ್ತದೆ ಆಲ್ಮೋಸ್ಟ್ ಅಲ್ಲಿ. ಯಾಕೆಂದರೆ ಅದಾದಮೇಲೆ ನಮ್ಮ ಟಾಪ್ಗೆ ಪೇಂಟ್ ಮಾಡಿಸ್ಬೇಕು ಅಷ್ಟೇ ಗುರು. ಆಮೇಲೆ ಇದ್ದೇ ಇದೆಯಲ್ಲ ಮೇಯ್ನ್ ಕೆಲಸ. ಇದಂತೂ ಎಲ್ಲದಕ್ಕೂ ಮೇಯ್ನ್ ಕೆಲಸ ಅಂದರೆ ಇದೇನೆ. ನೀಟಾಗಿ ಇಷ್ಟಾಗಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಹೊಸ್ದಾಗಿ ಒಂದು ಪ್ಲೇಟ್ ಕೊಡಿಸ್ಬಿಟ್ಟು ಮಾಡಿಸಿದ್ರೆ ಮುಗೀತದೆ. ಮತ್ತು ಇಲ್ಲೆಲ್ಲ ಪೇಂಟ್ ಮಾಡಿಸ್ಬೇಕು. ಇದೆಲ್ಲ ವೈಟ್ ಪೇಂಟ್ ಮಾಡಿಸ್ತೀನಿ. ವೈಟ್ ಪೇಂಟ್ ಮಾಡಿಸಿದ್ರೆ ನೀಟಾಗಿ ಆಯ್ತದೆ ಅಷ್ಟೇ ಕೆಲಸ. ನಮ್ಮ 2 ಗಾಡಿ ಜೊತೆಗೆ 2 ಮನೆ ಲಕ್ಷ್ಮಿಗಳು, 2 ಖುಷಿ ಆಗ್ತದೆ ಜೊತೆಗೆ ನೋಡಿದ್ರೆ. ಏನೋ ಒಂಥರ ಖುಷಿ ಜೊತೆಗೆ ನೋಡಿದ್ರೆ. ಇದು ಪ್ಲ್ಯಾಟ್ಫಾರ್ಮ್ ಚೂರು ತೂತಾಗೈತೆ, ಅದಕ್ಕೆ ಜಾಕ್ ಎತ್ಬಿಟ್ಟು ವೆಲ್ಡಿಂಗ್ ಮಾಡಿಸ್ತಾಯಿದ್ದೀವಿ. ನೋಡ್ಬೋದು ಇಲ್ಲಿ ಫುಲ್ಲು ಕಟ್ಟಾಗ್ಬಿಟ್ಟೈತೆ. ಇದು ಅಡ್ಡದಿಡ್ಡಿದು ಪ್ಲ್ಯಾಟ್ಫಾರಮ್ಮು, ಅದೇ ಹಣೆ ಬರ ಕಟ್ಟಾಗೋಯ್ತದೆ ಹೆಂಗಂದ್ರೆ ಹಂಗೆ. ಇವಾಗ ಜಾಕ್ ಎತ್ಬಿಟ್ಟು ಇಲ್ಲಿಗೆ ವೆಲ್ಡಿಂಗ್ ಮಾಡಿಸ್ಬೇಕು. ಹೊಸ ಗಾಡಿ ನಮ್ಮದು. ಬೇಡ ಬಿಡು, ಓಲಿ ಹಂಗಿರಲಿ. ಟಾಕ್ ಹಾಕ್ಬೇಕಾದ್ರೆ ಸರೋಯ್ತದೆ ಅದು. ಇವರೇ 2 ಗಾಡಿ ಓನರು. ನಮ್ಮ ಶಿಷ್ಯ ಅನ್ನದಾತ ಪ್ರಭು ನಮಗೆ ಊಟ ತಂದಿದ್ದೀರವಿತ್ತು. ಇವತ್ತು ಸಂದೀಪ್ ಅವರೇನೆ ಅನ್ನದಾತ ಪ್ರಭು ಆಗಿದ್ದಾರೆ. ಏನಂತೆ ಶಿಷ್ಯ? ಶಿಷ್ಯ ಏನಿಲ್ಲ, ಶೂ ತೆಗ್ದವನೇ, ಸಾಕ್ಸ್ ಕಮ್ ಅಂತವೆ ಗುರು. ಫುಲ್ಲು ಕಟ್ ಮಾಡಿ ಫುಲ್ ತೆಗಿತಾವ್ರಿ ಇಲ್ಲಿ. ನಾನು ತೆಗೆದ್ಬಿಟ್ಟು
ಹೊಸ ಪ್ಲೇಟ್ ಹಾಕ್ತಾರೆ, ಇಷ್ಟು ಫುಲ್ಲು ಹೊಸ ಪ್ಲೇಟ್ ಹಾಕ್ತಾರೆ. ಟಾರ್ಪಲ್ಲು ಮಡ್ಚಾಯಿತು. ಇನ್ನು ನಮ್ಮ ಶಿಷ್ಯ ಎತ್ತಿ ಮೇಲೆ ಹಾಕ್ಬಿಡ್ತಾನೆ. ಏನಂತೆ ಗುರು? ಹಾಂ ಹಾಗೆ ಇರ್ತ್ಕೋಗು, ಹಾಗೆ ವೀಡಿಯೋ ಮಾಡ್ತೀನಿ, ಇತ್ಕೋಗು. ಗುರು ಆಲ್ಮೋಸ್ಟ್ ಕೆಲಸ ಮುಗೀತು. ಸೇಫ್ಟಿ ಗಾರ್ಡ್ ಎಲ್ಲ ಹಾಕೋವ್ರೆ. ಆಲ್ಮೋಸ್ಟ್ ವೆಲ್ಡಿಂಗ್ ಎಲ್ಲ ಮುಗಿಸೋವ್ರೆ. ನೋಡ್ತಾ ಇರ್ಬೋದು ಹೆಂಗಿದ್ದಿದ್ದು ಫುಲ್ ಇಲ್ಲೆಲ್ಲ ಹೋಗಿತ್ತು. ಹೊಸ್ದಾಗಿ ಹಾಕೋವ್ರೆ. ಇನ್ನು ಸೈಡ್ದು ಪೇಂಟ್ ಒಂದು ಮಾಡಿಬಿಟ್ರೆ ಆಲ್ಮೋಸ್ಟ್ ಮುಗೀತು. ಒಂದು ಟಾಪ್ ಒಂಚೂರು ಪೇಂಟ್ ಮಾಡಿಸ್ಬಿಡ್ಬೇಕು. ಈ ಗ್ಲಾಸ್ ಹೋಗ್ಬಿಟ್ಟಿತ್ತು. ಈ ಗ್ಲಾಸ್ ಹತ್ರನೂ ಒಂದು ಟಾಕ್ ಹಾಕಿಸ್ಬಿಟ್ಟೆ ಅದಕ್ಕೇನೆ. ಇನ್ನೂ ಏನಿದ್ರು ಮುಗೀತು ಕೆಲಸ. ಆಲ್ಮೋಸ್ಟ್ ಇನ್ನು ಪೇಂಟ್ ಮಾಡಿದ್ರೆ ಆಲ್ಮೋಸ್ಟ್ ಕೆಲಸ ಮುಗೀತು. ಇವರು ಆಲ್ಮೋಸ್ಟ್ ಪೇಂಟ್ ಕೆಲಸ ಮುಗಿತಾ ಬಂತು. ಇವಾಗ ಆಲ್ಮೋಸ್ಟು ಪೇಂಟ್ ಕೆಲಸ ಒಂದು ಸೈಡ್ ಮುಗೀತು. ಇದಕ್ಕೆ ವೈಟ್ ಮಾಡೋರೆ, ಇದಕ್ಕೆ ಬ್ಲ್ಯಾಕ್ ಮಾಡ್ತಾರೆ. ಬರೀ ಡೌನ್ ಮಾತ್ರ, ಇದಕ್ಕೆಲ್ಲ ಮಾಡಲ್ಲ. ಸಾಕು, ಈಗಿನ ಪರಿಸ್ಥಿತಿಗೆ ಇಷ್ಟೇ ಸಾಕು. ಆ ಸೈಡು ಪೇಂಟ್ ಮಾಡಿಸಿದ್ರೆ ಮುಗಿಯುತ್ತೆ ಕೆಲಸ. ಇವರು ಆಲ್ಮೋಸ್ಟ್ ಎಲ್ಲ ಫುಲ್ ಆಲ್ಮೋಸ್ಟ್ ಏನಿಲ್ಲ, ಯಾಕಂದರೆ ಎಲ್ಲ ಮುಗಿದೋಯ್ತು. ಸೇಫ್ಟಿ ಗಾರ್ಡು, ಗಿಫ್ಟಿ ಗಾರ್ಡು ಮತ್ತು ಪೇಂಟು ಪ್ರತಿಯೊಂದು ಆಯಿತು. ಇನ್ನು ಸೆಂಟ್ರಲ್ಲಿ ಇದಾಗಿಸ್ಬೇಕು, ರೇಡಿಯಮ್ ಹಾಕ್ಸ್ಬೇಕು. ಅಲ್ಲಿ ದೊಡ್ಡದಾಗಿ ನನ್ನ ಬ್ಲಾಗ್ ನೇಮ್ ಹಾಕ್ಸ್ಬೇಕು. ಹಾಕ್ಸ್ಬಿಟ್ರೆ ಮುಗೀತು. ಈಗ ಹೋಗಿ ಮನೆ ತಾವು ನಿಲ್ಲಿಸ್ಬಿಡ್ತೀನಿ ಗಾಡಿನ. ಹೆವಿ ಅಂದರೆ ಹೆವಿ ಸುಸ್ತಾಗ್ಬಿಟ್ಟೈತೆ. ಹೋಗಿ ಮಲಗ್ಬಿಡ್ಬೇಕಷ್ಟೇ, ಸ್ನಾನ ಮಾಡ್ಕೊಂಡು. ಓಕೆ ಫ್ರೆಂಡ್ಸ್, ಬಾಯ್. ಅಷ್ಟೇ ಈ ಟ್ರಿಪ್ಪಿನ ವ್ಲಾಗ್.